ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಂಡೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಂಡೇ ಇವತ್ತು ನಮ್ಮ ಮನೇಲಿ ನಾವು ಟಿಫನ್ ಏನು ಮಾಡಿದ್ವಿ ಚಿನ್ನಿ? ಉಪ್ಪಿಟ್ಟು. ಟಿಫನ್ ಬಂದು ಉಪ್ಪಿಟ್ಟು ಮಾಡಿದ್ವಿ ಇವತ್ತು ನಮ್ಮ ಮನೆಯಲ್ಲಿ. ಚಿನ್ನಿ ಒಂದು ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ಟಿಫನ್ ಬಂದು ಇವತ್ತು ಉಪ್ಪಿಟ್ಟು ಮಾಡಿದ್ವಿ ನಮ್ಮ ಮನೆಯಲ್ಲಿ. ಸೊ ಟಿಫನ್ ಆಯಿತು. ನಾನ್ ವೆಜ್ ಮಟನ್ ಸಾಂಬಾರಾಗಿದೆ. ಸೊ ಚಿಕನ್ ಬಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂಥೇಳಿ, ಹೈದ್ರಾಬಾದಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪೀಸು ಅಂತಂದರೆ ಇವಾಗ ಆಲ್ರೆಡಿ ನಾನು ಚಿಕನ್ ಮಂಚೂರಿನೂ ಮಾಡಿದ್ದೀನಿ, ಮತ್ತು ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಚಿಕನು, ಮತ್ತು ನಾರ್ಮಲ್ ಚಿಕನು, ಮತ್ತು ನವಾಬಿ ಚಿಕನು ಎಲ್ಲ ಥರದ್ದು ಮಾಡಿದ್ದೀನಿ, ಮತ್ತು ಗೀ ರೋಸ್ಟ್ ಚಿಕನು. ಸೊ ಎಲ್ಲ ಥರದ್ದು ಚಿಕನ್ ಮಾಡಿದ್ದೀನಿ. ಆಮೇಲೆ ಪುದೀನ ಕಬಾಬು ಮಾಡಿದ್ದೆ ಅಂತ ಅನಿಸುತ್ತೆ. ಸೊ ಅದೆಲ್ಲ ರೆಸಿಪೀಸೆಲ್ಲ ಅಪ್ಡೇಟ್ ಮಾಡಿದ್ದೀನಿ, ಎಷ್ಟೊಂದು ಚಿಕನ್ ರೆಸಿಪೀಸು. ಸೊ ಈ ಸಲ ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ, ಹೈದ್ರಾಬಾದಿ ಬಿರಿಯಾನಿ. ಸೊ ಅದಕ್ಕೆ ಕುದಿಗಿಟ್ಟಿದ್ದೀನಿ ನೀರು. ಸೊ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಏನು ಮಾಡ್ತಿದ್ಯಾ ಚಿನ್ನಿ ನೀನು? ಇದೇನೋ ಇಲ್ಲೊಂದು ಆಟ ಆಡ್ಕೊಂಡು ಕೂತೈತೆ ನೋಡಿ, ಚಿನ್ನಿ ಆಟ ಆಡ್ತಾ ಇರೋದು. ಏನು ನಿಶು ಅದೆಲ್ಲ ನಿಂದು ಆಟ ಸಾಮಾನು ಇಲ್ಲ? ಓಕೆ, ಇದು ಇದ್ರ ಪಾಡಿಗೆ ಆಟ ಆಡ್ತಾ ಐತೆ. ಸೊ ಇವಾಗ ಚಿಕನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈರುಳ್ಳಿನೆಲ್ಲ ಒಂದು ಹೈದ್ರಾಬಾದಿ ಚಿಕನ್ಗೆ ಜಾಸ್ತಿ ಈರುಳ್ಳಿ ಮತ್ತು ಜಾಸ್ತಿ ಮೊಸರೆಲ್ಲ ಹಾಕ್ಕೊಬೇಕಾಗುತ್ತೆ. ಸೊ ಈರುಳ್ಳಿ ಬಂದು ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಅಂದರೆ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಅದನ್ನು ಅದಕ್ಕೆ ಆಯಿಲ್ ತೊಗೊಂಬರಕ್ಕೆ ಹೋಗಿದ್ದೆ ಪಾರ್ಟಿಷರು. ಸೊ ಆಮೇಲೆ ಫ್ರೈ ಮಾಡಿಬಿಟ್ಟು ಇವಾಗ ಅಕ್ಕಿನ ಬೇಯಿಸೋದನ್ನು ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೈದ್ರಾಬಾದಿ ಚಿಕನ್ನು. ಹೇಗಾಗುತ್ತೆ ಅಂತೇಳಿ ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೆ ಹೈದ್ರಾಬಾದಿ ಚಿಕನ್ನು ಅಂತ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ಚಿನ್ನಿ. ಹೇಳ್ಬೇಕು ಚಿನ್ನಿ. ಇವಾಗ ಆಟ ಸಾಮಾನೆಲ್ಲ ತಗೋತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಿಟ್ಟು ಬಂದಿದೆ ಚಿನ್ನಿಗೆ. ಅಬ್ಬಿ ಅಂತ ಹೇಳ್ತಾನೆ. ಅಬ್ಬಿ ಅಂತ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಪ್ಪ. ಗುಡ್ ಮಾರ್ನಿಂಗ್ ಹೇಳಪ್ಪ. ಅದ ಅಲ್ಲ, ಗುಡ್ ಮಾರ್ನಿಂಗ್ ಅನ್ಬೇಕು. ಹಿಂಗೆ ಆಯ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಅನ್ನು. ಅವ್ನು ಹಾಗೆ ಗುಡ್ ಮಾರ್ನಿಂಗ್ ಮಾಡೋದು. ಓ ವೆರಿ ಗುಡ್ ಅಪ್ಪ, ವೆರಿ ಗುಡ್ ಚಿನ್ನಿ. ಇಲ್ಲಪ್ಪ, ಅದು ಮುಟ್ಬಾರ್ದು, ಸೆಲ್ಫಿ ಸ್ಟಿಕ್ಕು. ಇವಾಗ ಅಬ್ಬಿ ಅಂತೂ ಎತ್ಕೊಂಡು ಕುಡಿಯೋದು ಕಲ್ತ್ಕೊಂಡಿದ್ದಾನೆ ನೀರನ್ನ. ಎತ್ಕೊಂಡು ಕುಡಿಯಪ್ಪ. ಇವಾಗ ಇನ್ನೊಂದ್ಸಲ ಎತ್ಕೊಂಡು ಕುಡಿ, ನೀರು ಎತ್ಕೊಂಡು ಕುಡಿ, ಹಿಂಗೆ ಎತ್ಕೊಂಡು ಕುಡಿ. ಅಯ್ಯೋ ಕಚ್ಕೊಂಡೆ ಕುಡ್ಬಿಟ್ಟ. ಹಿಂಗೆ ಎತ್ಕೊಂಡು ಕುಡಿ ಅಂತ ಎತ್ಕೊಂಡು ಕುಡಿತಿದ್ದಲ್ಲ. ಅಯ್ಯೋ ಚಿನ್ನಿ, ಅವ್ನು ಯಾಕೋ ವಿಡಿಯೋ ಮಾಡ್ತಿದ್ದಂಗೆ ಕಚ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಎತ್ಕೊಂಡು ಕುಡಿತಿದ್ದ ಎಷ್ಟೋ ತನಕ. ಎತ್ಕೊಂಡು ಕುಡಿಯಪ್ಪ, ಎತ್ಕೊಂಡು ಕುಡಿತಿದ್ದಲ್ಲ. ನಿನ್ನೆ ರಾತ್ರಿ ಎಲ್ಲ ಎತ್ಕೊಂಡು ಕುಡಿತಿದ್ದಾನೆ, ಇವಾಗ ಕಚ್ಕೊಂಡು ಕುಡಿತಾ ಇದ್ದಾನೆ. ಇನ್ನೊಂದ್ಸಲಿ ಕೊಡ್ತೀನಿ ಇವಾಗ ನೀರು ನೋಡೋಣ. ಕೊಡಿ, ಇನ್ನೊಂಚೂರು ಕೊಡ್ತೀನಿ. ಎತ್ಕೊಂಡು ಕುಡಿ. ತಗ ಇಲ್ಲಿ ಎತ್ಕೊಂಡು ಕುಡಿಯಪ್ಪ ಈಗ. ಎತ್ಕೊಂಡು ಕುಡಿ. ಅಷ್ಟೊಂದು ಬೆಂಡ್ ಹಾಕ್ಬಾರ್ದು, ಸ್ವಲ್ಪ ಬೆಂಡಾಗು ಸಾಕು. ಅದು ಜಾಸ್ತಿ ಮಾಡ್ತಿದ್ದು ಫೋನ್ ನೋಡ್ಕೊಂಡು. ಇವಾಗ ಇಷ್ಟೋ ತನಕ ಸುಮ್ಮ ಕುಡಿತಿತ್ತು. ಅದೆಲ್ಲ ಉಕ್ಕೊಂಬಾರ್ದು ಚಿನ್ನಿ. ನಿಶ್ವಿಕ ಏನು ಮಾಡ್ತಾಳೆ ನೋಡ್ಕೊಂಬರ್ತೀನಿ. ಅವಳು ಒಂದು ರೌಂಡ್ ಚಿನ್ನಿ ಏನು ಮಾಡ್ತಿದ್ದಾರೆ ಎಲ್ಲ ಅಂದ್ಕೊಂಡು. ಇರು, ಈಗ ನಾನು 2 ಗ್ಲಾಸಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಬಾಸುಮತಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ. ಸೊ 1 ಅವರ್ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಸಿದ್ರು ಸಾಕು ಅನಿಸುತ್ತೆ, ಚೆನ್ನಾಗೇ ಆಗುತ್ತೇನೋ. ನೀರು ಕುದಿಯೋಕೆ ಇಟ್ಟಿದ್ದೀನಿ ಅಕ್ಕಿನ ಹಾಕೋದಕ್ಕೆ ಅಂತೇಳಿ. ಸೊ ಬಾಯ್ಲ್ ಆಗಲಿ, ಅದು ನೀರು ಕುದಿ ಬಂದಮೇಲೆ ಅದಕ್ಕೆ ಹಾಕೋಣ ಬಾಸುಮತಿ ಅಕ್ಕಿ ಅಂತ. ಸೊ ಈಗ ಎಲ್ಲರೂ ನೋಡ್ತಾ ಇದ್ದೀರಲ್ಲ, ನಾನು ಬಿರಿಯಾನಿಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಚಿಕನ್ ನಾನು ನೀಟಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3/4 ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ತೊಳೆದಿಟ್ಟಿದ್ದೀನಿ. ಒಂದು 2-3 ಸಲ ಚಿಕನ್ ಒಂಚೂರು ಸ್ಮೆಲ್ ಇಲ್ದಂಗೆ. ಇವಾಗ ನಾನು ಈರುಳ್ಳಿ, ಪಲಾವ್ ಸಾಮಾನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಪುದೀನ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿದ ಜೊತೆಗೆ ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡೆ.
ಸೊ ಅದನ್ನು ನಾನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈಗ ನೋಡಿ ಚಿಕನ್ಗೆ ನಾನು ಏನೇನು ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಮ್ಯಾರಿನೇಟ್ ಮಾಡಬೇಕು ಚಿಕನ್ ಫಸ್ಟು ಫ್ರೈ ಮಾಡೋದಕ್ಕಿಂತ ಮುಂಚೆ. ಸೊ ಇದಕ್ಕೆ ನಾನು ಇವಾಗ ಫಸ್ಟು ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು 2.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 2.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ. ಸೊ ಖಾರದ ಪುಡಿ ನಮ್ಮದು ತುಂಬಾ ಜಾಸ್ತಿ ಖಾರ ಇದೆ, ಸೊ ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಹಾಕಿದೆ. ಸೊ ಇದೊಂದು 1 ಸ್ಪೂನಷ್ಟು ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಂಗೆ ಇರಲಿಲ್ಲ, ಬಟ್ ಆದರೂ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಲ್ಲ. ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹೀಗೆ ಕಟ್ ಮಾಡಿ ಹಾಕೋತಾಯಿದ್ದೀನಿ, ಉದ್ದಕ್ಕಿದ್ರೆ ಫ್ರೈಯಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಧನಿಯಾ ಪುಡಿ, ಖಾರದ ಪುಡಿ ಹಾಗೂ ಹಸಿಮೆಣ್ಸಿನ್ಕಾಯಿ ಜೊತೆಗೆ ನಾನಿವಾಗ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದ ನಂತರ ಮೊಸರು ಹಾಕ್ಕೊಬೇಕಾಗುತ್ತೆ. ಮೊಸರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ನಾನು. ಸೊ ಫ್ರೈಗೆಲ್ಲ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸೊ ಇದಿಷ್ಟನ್ನು ಮ್ಯಾರಿನೇಟ್ ಮಾಡಬೇಕಾಗತ್ತೆ ಚಿಕನ್ನು. ಸೊ ಒಂದು 2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಎಲ್ಲ ಹೀರ್ಕೊಂಡಿರುತ್ತೆ ಚಿಕನ್ನು ಮಸಾಲೆನ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ಅದು ಮಾಂಸ ಎಲ್ಲ ಹೀರ್ಕೊಂಡಿರುತ್ತಲ್ಲ ಮಸಾಲೆ. ಸೊ ನೀವು ಹಾಗೆ ಫ್ರೈ ಮಾಡಬೇಕಾದ್ರೆ ಬೇಗ ಫ್ರೈ ಮಾಡಿ, ಆಮೇಲೆ ಅದು ಕಲರೇ ಗೊತ್ತಾಗ್ಬಿಡುತ್ತೆ ಚಿಕನ್ದು. ಅದು ಮ್ಯಾರಿನೇಟ್ ಆಗಿರೋ ಚಿಕನ್ ಏನು ಅಂತಂದರೆ ಕಲರ್ ಒಂಥರ ಯೆಲ್ಲೋಯಿಶ್ ಆಗಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಮಾಂಸದಲ್ಲೆಲ್ಲ ಹೀರ್ಕೊಂಡಿರುತ್ತೆ. ಸೊ ಮ್ಯಾರಿನೇಟ್ ಮಾಡೇ ಹಾಕಬೇಕು. ಇವಾಗ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ 2 ಅವರ್ಸ್ ಎತ್ತಿಟ್ಬಿಟ್ರೆ ಮ್ಯಾರಿನೇಟ್ ಮಾಡೋದಕ್ಕೆ, ಆಮೇಲೆ ಅದನ್ನು ಹಾಗೆ ಬಗ್ಗಿಸ್ಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಚಿಕನು. ಸೊ ಅನ್ನದ ಕೈ ಎಲ್ಲ ಚಿನ್ನಿ ಅದೆಲ್ಲೋ ಎತ್ತಿಟ್ಕೊಂಬಿಟ್ಟಿದ್ದಾಳೆ, ಹಾಲಲ್ಲಿ ಎತ್ತಿಟ್ಟಿದ್ಲು. ಸೊ ಅಲ್ಲಿಂದ ಹೋಗಿ ತರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತಾಯ್ತು. ಈಗ ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಿಂಬೆ ಹುಳಿ ಈಗಲೇ ಹಾಕೋದಿದ್ರೆ ಹಾಕಿಡ್ಬೋದು, ಬಟ್ ನಾನು ಇವಾಗ ನಿಂಬೆ ಹುಳಿನ ಹಾಕಲಿಲ್ಲ. ಫ್ರೈ ಮಾಡಬೇಕಾದ್ರೆ ನಾನು ನಿಂಬೆ ಹುಳಿನ ಹಾಕಿದ್ದೀನಿ. ಒಂದು ನಿಂಬೆಹಣ್ಣು ಕಟ್ ಮಾಡಿಕೊಂಡು ನಿಂಬೆ ಹುಳಿ ಹಾಕಿದ್ದೀನಿ ಫ್ರೈಗೆ. ಸೊ ಇಲ್ಲಿ ನಾನು ಹಾಕ್ಕೊಂಡಿಲ್ಲ. ಸೊ ಇಲ್ಲಿ ನಾವು ಇದು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಗರಂ ಮಸಾಲ, ಖಾರದ ಪುಡಿ ಎಲ್ಲನೂ. ಸೊ ಅದು ಫಸ್ಟು ಹೀರ್ಕೊಳ್ಳುತ್ತೆ. ಸೊ ಆ ನಂತರ ಈ ನಿಂಬೆ ಹುಳಿ ನಾವು ಬಾಯ್ಲ್ ಮಾಡಬೇಕಾದ್ರೂ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಇವಾಗ ಕಲಸಿದ್ದಾಗಿದೆ, ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು. ಸೊ ಮ್ಯಾರಿನೇಟ್ ಆಗಬೇಕೀಗ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಒಂದಷ್ಟು ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ. ಈಗ ರೈಸನ್ನ ನಾನು ಬಾಯ್ಲ್ ಮಾಡೋದಕ್ಕೆ ಅಂತೇಳಿ ಈಗೊಂದು ಬಾಂಡೆ ಇಟ್ಕೊಂಡಿದ್ದೀನಿ ನಾನು, ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೀರು ಇನ್ನೂ ಬಿಸಿ ಆಗ್ತಿಲ್ಲ, ಅದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ ಅಂಥೇಳಿ ಅದ್ರ ಮೇಲೆ. ಸೊ ನಾವು ಪ್ಲೇಟೆಲ್ಲ ಯೂಶ್ವಲಿ ಸ್ಟೋರ್ ರೂಮಲ್ಲೇ ಇಟ್ಟಿರ್ತೀವಿ ಆ ಕಡೆ, ಈ ಥರ ದೊಡ್ಡ ದೊಡ್ಡದು. ಸೊ 2 ಪ್ಲೇಟ್ ಇದೆ ನನಗೆ ಕನ್ಫ್ಯೂಷನ್ನು, ಇದೊಂದು ಪ್ಲೇಟು ಮತ್ತು ಇನ್ನೊಂದು ಪ್ಲೇಟು. ಸೊ ಇದು ಒಂದು ಸ್ವಲ್ಪ ಇದಕ್ಕಿಂತ ದೊಡ್ಡದು, ಇದಾಗಲ್ಲ. ಇನ್ನೊಂದು ಪ್ಲೇಟ್ ಇದೆ, ನಾರ್ಮಲ್ ಪ್ಲೇಟ್, ಇದನ್ನೇ ಯೂಸ್ ಮಾಡೋದು. ಈಗ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಇದೇ ಪಾತ್ರೆ ಅಲ್ವಾ ಯೂಸ್ ಮಾಡೋದು. ಸೊ ಇದನ್ನೇ ಲಿಡ್ನ ಕ್ಲೋಸ್ ಮಾಡೋದು, ಈ ತಟ್ಟೆನೇ ಕ್ಲೋಸ್ ಮಾಡೋದಕ್ಕೆ ಅದಕ್ಕೆ. ಸೊ ನಾನಿವಾಗ 2 ಗ್ಲಾಸಷ್ಟು ತೊಗೊಂಡಿದ್ದೀನಿ ಬಾಸುಮತಿ ಅಕ್ಕಿ. ಸೊ 2 ಟೈಮಿಗೆ ಆಗುತ್ತೆ ಅದು ಬಿರಿಯಾನಿ. ಸೊ ನಾನು ರಾತ್ರಿ ಮುದ್ದೆ ಕೂಡ ಮಾಡಿದೆ ಮುದ್ದೆ. ಸೊ ಬಿರಿಯಾನಿ ಸಾಕಾಯಿತು. ಸೊ ಮಧ್ಯಾಹ್ನಕ್ಕೆ ರಾತ್ರಿಗೆ 2 ಟೈಮಿಗೆ ಸಾಕಾಯಿತು. ಸೊ ಇವಾಗ ನೋಡಿ ಅಕ್ಕಿನ ಹಾಕೋಣ ಅಂದ್ಕೊಂಡಿದ್ದೀನಿ, ಬಟ್ ನೀರು ಕುದೀತಾ ಇದೆ ಅಲ್ವಾ, ಇದಕ್ಕೆ ಪಲಾವ್ ಸಾಮಾನು ಹಾಕ್ಬಿಡ್ತೀನಿ ಫಸ್ಟು. ಅಂದರೆ ಪಲಾವ್ ಎಲೆ, ಆಮೇಲೆ ಮರಾಠಿ ಮೊಗ್ಗು ಇವನ್ನೆಲ್ಲ ಹಾಕೋಣ ಅಂಥೇಳಿ, ನೀರಿಗೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ. ಸೊ ಅದಕ್ಕೆ ಒಂದು 3 ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಾಚಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಪಾಚಿ ಇದೆ ನೋಡಿ, ಅದು ಎಲೆ ಪಾಚಿ ಥರ, ಅದು ತುಂಬ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಯಾವಾಗಲೂ, ಘಮ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ಲವಂಗ ಒಂದು
4 ಲವಂಗ, ಒಂದೆರಡು ಪೀಸಷ್ಟು ಚಕ್ಕೆ. ಸೊ ಎಲ್ಲ ಪಲಾವ್ ಸಾಮಾನನ್ನು ಹಾಕಿದ್ದೀನಿ. ಅದೊಂದು ಸ್ವಲ್ಪ ಕುದೀತಿದ್ದಂಗೆ ಆಮೇಲೆ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಜಾಸ್ತಿ ಹಿಂಡಿ ತೊಳೆಯೋದು ಬೇಡ, ಬಾಸುಮತಿ ಅಕ್ಕಿ ಅದೆಲ್ಲ ಪೀಸಸ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಲೈಟಾಗಿ ವಾಶ್ ಮಾಡಬೇಕು ಅಂದರೆ ಒಂದು 2 ಸಲ ವಾಶ್ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಲೈಟಾಗಿ ವಾಶ್ ಮಾಡ್ಕೊಂಡು ಹಾಕಿದ್ರೆ ಸಾಕು. ಜಾಸ್ತಿ ತೀರಾ ಹಿಂಡಿ ವಾಶ್ ಮಾಡೋಕ್ಕೆ ಹೋದರೆ ಅದೆಲ್ಲ ಪುಡಿ ಆಗಿಬಿಡುತ್ತೆ ಅಕ್ಕಿ ಎಲ್ಲ. ಇದೊಂದು ಸ್ವಲ್ಪ ಬೆಂದರೆ ಸಾಕು, 1/4% ಅಷ್ಟು ಬೆಂದರೆ ಇನ್ನು ಆಮೇಲೆ ನಾವು ಹೆಂಚು ಮೇಲೆ ಇಟ್ಟು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಭಾರ ವಸ್ತು ಏನಾದರೂ ಇಟ್ಟರೆ ಅದೊಂಥರ ದಮ್ ಕಟ್ಟಿರೋ ಥರ ಚೆನ್ನಾಗಿ ಬೇಯುತ್ತೆ ಹೆಂಚು ಮೇಲೆ ನಾವು ತಪ್ಪಲೆ ಇಟ್ಬಿಟ್ಟು ಬೇಯಿಸಿದ್ರೆ. ಸೊ ಆವಾಗ ಪೂರ್ತಿ ಅಳ್ಕೊಳ್ಳುತ್ತೆ. ಇವಾಗ ಒಂದು ಸ್ವಲ್ಪ 1/4% ಅಷ್ಟು ಇದನ್ನು ಬೇಯಿಸ್ಕೊತೀನಿ. ಸೊ ತುಂಬ ಬೇಗನೆ ಆಗುತ್ತಿದ್ದು, ಅಂದರೆ ನಾನು ಇದ್ರ ಜೊತೆಗೇ ಫ್ರೈಗೂ ಕೂಡ ಹಾಕ್ಕೊಂಡ್ಬಿಡ್ಬೇಕಿತ್ತು. ಬಟ್ ಆದರೆ ನಾನು ಫಸ್ಟ್ ಇವಾಗ ಅಕ್ಕಿನ ಬೇಯಿಸ್ಕೊಂಡು ಆಮೇಲೆ ಫ್ರೈನ ಮಾಡ್ಕೋತಾಯಿದ್ದೆ. ಇದು ಬೇಗನೆ ಆಗುತ್ತೆ ಬಿರಿಯಾನಿ. ನಾರ್ಮಲಾಗಿ ಒಂದು ಕಡೆ ನಾವು ಫಸ್ಟು ಫ್ರೈಗೆ ಹಾಕ್ಕೊಂಡ್ಬಿಡ್ಬೇಕು. ಫ್ರೈನ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಿ ನೋಡಿ ಚಿಕನ್ನು, ಅದನ್ನು ಫ್ರೈಗೆ ಹಾಕ್ಕೊಬೇಕು. ಆಮೇಲೆ ಅದ್ರ ಜೊತೆಗೆ ಅಕ್ಕಿನೂ ಬೇಯಿಸಿದ್ರೆ ತುಂಬ ಬೇಗನೆ ಆಗುತ್ತೆ. ಬಟ್ ನಾನೇನು ಮಾಡಿದೆ ಅಂದರೆ ಇದು ಫಸ್ಟ್ ಟೈಮ್ ನಾನು ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು. ಬಟ್ ಚೆನ್ನಾಗಾಯಿತು. ಸೊ ಫಸ್ಟು ಇದನ್ನು ಅಕ್ಕಿನ ಬೇಯಿಸ್ಕೊಂಡು ಆನಂತರ ನಾನು ಮ್ಯಾರಿನೇಟೆಡನ್ನು ತೆಗೆದು ಬಾಣಲಿಗೆ ಹಾಕಿದೆ. ಸೊ ನೋಡ್ತಾ ಇರ್ಬೋದು ಕುದಿ ಬರ್ತಾಯಿದೆ. ಈ ರೀತಿ ಜಾಲರಿ ಥರ ತೊಗೊಂಡಿದ್ದೀನಿ ನಾನು. ಹೀಗೆ ಅದರಲ್ಲೇ ಸೋಸೋಣ ಅಂತ ಅಂದ್ಕೊಂಡೆ. ನೋಡಿ ಆಗಿದೆ. ಇವಾಗ ಒಂದಿಷ್ಟ ಆದರೆ ಸಾಕು. ಆಮೇಲೆ ಇನ್ನೊಂದು ಸ್ವಲ್ಪ ಪೂರ್ತಿಯಾಗಿ ನಾವು ಹೆಂಚು ಮೇಲಿಟ್ಟು ಬೇಯಿಸ್ತೀವಲ್ಲ ಆವಾಗ ಬೇಯುತ್ತೆ. ಅಕ್ಕಿ ಎಲ್ಲ ಉದ್ರಾಗಿ ಹಂಗೆ ಉದ್ದುದ್ದಾಗಿ ಚೆನ್ನಾಗಿ ಕಾಣ್ತಿದೆ. ಅದು ಬೇಯ್ತಿದ್ದಂಗೆ ಬಾಸುಮತಿ ಅಕ್ಕಿ ಸ್ಮೆಲ್ಲೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದರಲ್ಲಿ ಸೋಸ್ಕೊತಾ ಇದ್ದೀನಿ ನಾನು. ಅದರಲ್ಲೇ ಎತ್ತಾಕೋದು ಅಂದರೆ ಕರೆಕ್ಟಾಗಿ ಬರೋಲ್ಲ. ಸೊ ಇದರಲ್ಲಿ ಒಂದು ಸಲ ಸೋಸ್ಕೊಂಡ್ಬಿಟ್ರೆ ಸೋಸೋದ್ರಲ್ಲಿ ತುಂಬ ಚೆನ್ನಾಗಿ ಸೋಸ್ಕೊಳ್ಳುತ್ತೆ. ಈ ಥರ ನೋಡಿ ಅವಲಕ್ಕಿ ಕರಿಯೋದಕ್ಕೆ ಅಥವಾ ಏನಾದರೂ ಕರಿಯೋದಕ್ಕೆ ಅಂತ ಇಟ್ಟಿರ್ತೀವಲ್ಲ ಮನೆಯಲ್ಲಿ ಸೋಸೋದು, ಇದರಲ್ಲಿ ಒಂದು ಸ್ವಲ್ಪ ಸೋಸ್ಕೊಂಡ್ಬಿಟ್ರೆ ನೀಟಾಗಿ ಅಕ್ಕಿ ಎಲ್ಲ ಸೋಸ್ಕೊಳ್ಳುತ್ತೆ. ಒಂಚೂರು ನೀರು ಇಲ್ದಂಗೆ ಸೋಸ್ಕೊಳ್ಳುತ್ತೆ. ಆವಾಗ ನಾವು ಈ ಪಾತ್ರೆಗೆ ಹಾಕಿ ಒಂದು ಲಿಡ್ ಒಂದೇನಾದರೂ ಪ್ಲೇಟ್ನ ಮುಚ್ಚಿಬಿಟ್ರೆ ಆವಾಗಲೇ ನೀಟಾಗಿ ಒಂಥರ ಅಳ್ಕೊಳ್ಳುತ್ತೆ ಅಕ್ಕಿ. ಇವಾಗ ನೋಡಿ ಮ್ಯಾರಿನೇಟ್ ಆಗಿರೋದನ್ನು ನೆನೆಸಿಟ್ಟಿರೋದನ್ನು ಚಿಕನ್ನ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಒಂದು 3-4 ಈರುಳ್ಳಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಲೇಯರ್ಸ್ ಆಗಿ ನಾವು ಬಿರಿಯಾನಿನ ಹಾಕಬೇಕಾಗತ್ತೆ. ಸೊ ಫಸ್ಟ್ ಲೇಯರಾಗಿ ಏನು ಹಾಕಬೇಕು ಅಂತೇಳಿದ್ರೆ ಈ ಚಿಕನ್ ಫ್ರೈ ಮಾಡಿದ್ದೀವಲ್ಲ, ಈ ಚಿಕನ್ ಫ್ರೈ ಫುಲ್ಲು ಈ ಪಾತ್ರೆಗೆ ನಾನು ಬಗ್ಗಿಸ್ತಾ ಇದ್ದೀನಿ. ಸೊ ಮಸಾಲೆ ಚಿಕನ್ ಫ್ರೈದು ಇದನ್ನು ಹಾಕ್ಬಿಟ್ಟು ಫುಲ್ಲು ಹರಡ್ಕೊಬೇಕಾಗತ್ತೆ ಆ ಪಾತ್ರೆಯಲ್ಲಿ ತಳದಲ್ಲಿ ಫುಲ್ಲು. ಸೊ ಒಂಚೂರು ಗ್ಯಾಪ್ ಇಲ್ದಂಗೆ ಅದು ನೀಟಾಗಿ ತಿರುಗ್ಸೋಕ್ಕೆಲ್ಲ ಸರಿ ಹೋಗಬೇಕಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಒಂದು ಸ್ವಲ್ಪ ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಪಾತ್ರೆ ದೊಡ್ಡ ತೊಗೊಂಡ್ರೆ ಬೆಟರು. ಯಾಕಂತೇಳಿದ್ರೆ ಅದು ಮಿಕ್ಸ್ ಮಾಡೋದಕ್ಕೆಲ್ಲ ಸರಿ ಹೋಗಬೇಕು. ಯಾಕಂದರೆ ಲೇಯರ್ಸ್ ಹಾಕ್ತೀವಲ್ಲ ನಾವು, ಫಸ್ಟು ಒಂದು ಲೇಯರ್ ಇವಾಗ ಚಿಕನ್ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಇವಾಗ ಒಂದು ಸ್ವಲ್ಪ ಅನ್ನನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆಲ್ಲ ಫುಲ್ಲು ಇವಾಗ ನೆಕ್ಸ್ಟ್ ಲೇಯರ್ ಏನು ಅಂದರೆ ಈಗ ಒಂದು ಸ್ವಲ್ಪ ಫ್ರೈ ಕಾಣಿಸ್ಬಾರ್ದು, ಆ ಥರ ನಾವು ರೈಸ್ನ ಕವರ್ ಮಾಡಬೇಕು ನೋಡಿ. ಹೀಗೆ ಆ ಚಿಕನ್ ಫ್ರೈ ಕಾಣದಿರೋ ರೀತಿ ಹೀಗೆ ರೈಸ್ನ ಕವರ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಲೇಯರ್ ಏನು ಹಾಕಬೇಕು ಅಂತ ಹೇಳಿದ್ರೆ ಕೊತ್ತಂಬರಿ ಹಾಕ್ತೀನಿ ನಾನು ನೆಕ್ಸ್ಟ್ ಲೇಯರು ನೋಡಿ. ಹೀಗೆ ನೆಕ್ಸ್ಟ್ ಲೇಯರು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪುದೀನ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಫುಲ್ಲು ಕೊತ್ತಂಬರಿನೇ ಹಾಕ್ಕೊಳ್ಳಿ. ಸೊ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನನ ಹಾಕಿದ್ದೀನಿ. ಈಗ ಅದರ ಮೇಲೆ ಆ ಲೇಯರ್ ಕಾಣದಿರೋ ರೀತಿ ಅನ್ನನ ಹಾಕ್ಕೊಬೇಕಾಗತ್ತೆ. ಸೊ ಇದಾದ ನಂತರ ಅನ್ನ ಬೆಂದಿದೆ ಇಲ್ವ ಅಂತ ಚೆಕ್ ಮಾಡಿದೆ. ಸೊ ಚೆನ್ನಾಗಿತ್ತು. ಈಗ ಈರುಳ್ಳಿ ಹಾಕ್ಕೊಬೇಕಾಗತ್ತೆ. ಫ್ರೈ ಮಾಡಿರೋವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ.
ಸೊ ಇದೇನು ಅಂತೇಳಿದ್ರೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಆರೆಂಜ್ ಕಲರ್ ಆಗಿದ್ದರೆ ಸಾಕು ಅಷ್ಟೇ. ಸ್ವಲ್ಪ ಕ್ರಿಸ್ಪ್ ಬ್ರೌನು, ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಈರುಳ್ಳಿ ಫ್ರೈ ಮಾಡಿದ್ರೆ ಅದು ಬೇರೆ ಫ್ಲೇವರ್ ಬಂದುಬಿಡುತ್ತೆ. ಚೆನ್ನಾಗಿ ಕುದೀತಾ ಇರೋ ಎಣ್ಣೆಗೆ ಈರುಳ್ಳಿನ ಹಾಕಬೇಕು. ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಈರುಳ್ಳಿನ. ಒಂದು 4ರಿಂದ 5 ಈರುಳ್ಳಿ, ಅಥವಾ ಒಂದು 2 kg ಚಿಕನ್ ಅಂದರೆ ಒಂದು 6ರಿಂದ 7 ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಬೇಕು. ಅಂದರೆ ಅದು ನೀಟಾಗಿ ಬ್ರೌನ್ ಆಗಬೇಕು, ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ನೆಕ್ಸ್ಟ್ ಲೇಯರ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಕೇಸರಿ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಸೊ ಕೇಸರಿ ಏನು ಅಂತೇಳಿದರೆ ನೀವು ಕೈಯಲ್ಲಿ ಹಾಕಕ್ಕೆ ಹೋಗ್ಬಿಡಿ, ಸ್ಪೂನಲ್ಲೇ, ಇಲ್ಲಾಂದರೆ ಕೈ ವೆಟ್ಟಾಗಿರಬಾರ್ದು, ಡ್ರೈ ಹ್ಯಾಂಡ್ಸಲ್ಲಿ ಹಾಕಿ, ಇಲ್ಲಾಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ನನಗೊಂದು ಸ್ವಲ್ಪ ಅಂಟ್ಕೊತು ಕೇಸರಿ ಕೈಗೆ, ಆಮೇಲೆ ಅದು ಎಷ್ಟು ಇದು ಮಾಡಿದ್ರು ಬರಲಿಲ್ಲ, ಹ್ಯಾಂಡ್ ವಾಶ್ ಮಾಡಬೇಕಾಯ್ತು. ಸೊ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಅದಾದ ನಂತರ ಕೆಳಗಡೆ ಒಂದು ಹೆಂಚಿಟ್ಟು ಬೇಯಿಸಿದ್ದೆ ನಾನು. ಒಂದು ಹೆಂಚಿಟ್ಟು ಇದ್ರ ಮೇಲೆ ಬಿರಿಯಾನಿ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಇಟ್ಟಿದ್ವಿ. ಅದೊಂಥರ ದಮ್ ಕಟ್ಟಿದಂಗೆ ಆಗುತ್ತೆ. ಸೊ ಬಿರಿಯಾನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅನ್ನ ಎಲ್ಲ. ಆಮೇಲೆ ಕೆಳಗಡೆ ಏನು ತಲೆ ಹಿಡಿದಿಲ್ಲ, ತುಂಬ ಚೆನ್ನಾಗಾಗಿದೆ ಬಿರಿಯಾನಿ. ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ, ಹೀಗೆ ಅರ್ಧಂಬರ್ಧ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಹೋಟೆಲಲ್ಲೆಲ್ಲ ನಾವು ಚಿಕನ್ ಬಿರಿಯಾನಿ ತಿನ್ನಬೇಕಾದ್ರೆ. ಸೊ ನಾವು ಯೂಶ್ವಲಿ ನಾನ್ ವೆಜ್ ಎಲ್ಲ ಒಂದೊಂದ್ಸಲಿ ಇದನ್ನೆಲ್ಲ ಮನೇಲಿ ಟ್ರೈ ಮಾಡ್ತಾ ಇರಲಿಲ್ಲ. ಹೋಟ್ಲಿಗೆ ಎಲ್ಲಾದರೂ ಹೋದಾಗ ಏನಾದರೂ ಒಕೇಶನ್ಗೆ ತಿನ್ಕೊಂಬರ್ತಾಯಿದ್ವಿ. ಬಟ್ ಇವಾಗ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಬೋಬೋ ಬಿರಿಯಾನಿ ಅಂತೆಲ್ಲ ಏನೇನೋ ತೋರಿಸ್ತಾ ಇದ್ದಾರೆ, ನಾನ್ ವೆಜ್ ಚಿಕನ್ನು, ಇದು ಡಾಗ್ದು ಅಂತೆಲ್ಲ. ಸೊ ಅದಕ್ಕೆ ಮನೇಲೇ ಟ್ರೈ ಮಾಡ್ತೀನೋಣ ಅಂಥೇಳಿ ಸೊ ಮನೇಲೇ ಮಾಡಿದ್ದೆ ಇವತ್ತು. ತುಂಬ ಚೆನ್ನಾಗಾಗಿದೆ ಬಿರಿಯಾನಿ. ಸೊ ನೀವು ಕೂಡ ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅದಕ್ಕೆ ಒಂದು ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಏನೇ ನೋಟಿಫಿಕೇಷನ್ಸ್ ಇದ್ರೂ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಈಗ ಚೆನ್ನಾಗಾಗಿದೆ ಚಿಕನ್ನು ಬಿರಿಯಾನಿ. ಸೊ ಇದ್ರ ಜೊತೆಗೆ ಮೊಸರು ಬಜ್ಜಿ ಏನು ಬೇಡ ಅನ್ಕೋತಾ ಇದೆ, ಬಟ್ ಆದರೂ ಮೊಸರು ಬಜ್ಜಿ ಮಾಡಿದ್ದೀವಿ. ಅದು ಸ್ವಲ್ಪ ಖಾರ ಆಗಿತ್ತು, ಚೆನ್ನಾಗಿತ್ತು. ಈ ರೀತಿಯಾಗಿ ಕಾಣ್ತಾ ಇದೆ. ನಾನು ಫಸ್ಟು ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಆನಂತರ ಆಮೇಲೆ ಹಾಕ್ಕೊಂಡೆ. ಸೊ ಬಿರಿಯಾನಿ ಆಗಿದೆ. ಸೊ ಫಸ್ಟು ಅಭ್ಯಂತಿ ಕೊಡ್ತಾಯಿದ್ದೀನಿ. ಈಗ ಹೈದ್ರಾಬಾದಿ ಬಿರಿಯಾನಿ ರೆಡಿಯಾಗಿದೆ. ಸೊ ಅದಕ್ಕೆ ನಾನು ಫಸ್ಟು ಟೇಸ್ಟ್ ಮಾಡೋದಕ್ಕೆ ಅಂತೇಳಿ ಅಭ್ಯಂತಿ ಕೊಡೋಕೆ ಹೋದೆ. ಅವ್ನು ತಿನ್ನಲಿಲ್ಲ, ರಾಕೇಶಿಗೆ ಕೊಡೋಕೆ ಹೋಗ್ತಾ. ರಾಕೇಶ್ ಅವರಲ್ಲಿ ನಿಶ್ವಿಕಂಗೆ ತಿನ್ಸ್ಕೊಂಡು ಕೂತಿದ್ದಾರೆ, ವೆಯ್ಟ್ ಮಾಡ್ತಾವ್ರೆ. ಆಲ್ರೆಡಿ 3 o'clock ಆಗಿಬಿಟ್ಟೈತೆ ಟೈಮಿಂಗ್ಸು. ಅವ್ರು ಊಟ ಮಾಡೋ ಟೈಮಿಂಗ್ಸ್ ಆಲ್ರೆಡಿ 1 o'clock ಕರೆಕ್ಟಾಗಿ ತಿನ್ಬಿಡ್ತಾರೆ ಅವರು. ಬಟ್ ಇವತ್ತು ಟೈಮ್ ಆಗಿಬಿಟ್ಟಿದೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಬಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಬೇಕು. ನಾನು ಟೇಸ್ಟ್ ಮಾಡಿದೆ, ಒಂದು ಸ್ವಲ್ಪ ನನಗೇನೋ ಖಾರ ಅನ್ನಿಸ್ತು. ಬಟ್ ನನಗೇನು ಖಾರ ಅನಿಸಿಲ್ಲ, ನಿಮಗೆ ಖಾರ ಆಗಿರ್ಬೋದು ಅನಿಸುತ್ತೆ. ಸೊ ನಾನು ಸ್ವಲ್ಪ ಖಾರ ತಿಂತೀನಿ. ಚೆನ್ನಾಗಿತ್ತಾ? ಚೆನ್ನಾಗಾಗಿದೆ ಅನಿಸುತ್ತೆ. ಅಭ್ಯಂತ್ ನಿಂದು ಅಲ್ಲಿದೆ, ಕೊಡ್ತೀನಿರಪ್ಪ. ಸೊ ನೋಡ್ತಾ ಇದ್ದೀರಲ್ಲ, ಬಿರಿಯಾನಿ ಈ ರೀತಿಯಾಗಿ ಆಗಿತ್ತು. ನಾನು ರಾಕೇಶಿಗೆ ಹಾಕ್ಕೊಟ್ಟಿದ್ದೇನಲ್ಲ, ಅದೇ ಪ್ಲೇಟ್ನೇ ಹೀಗೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ತಿನ್ನಬೇಕಾದ್ರೆ ಎಲ್ಲ ಬಿಸಿ ಇತ್ತು, ಚೆನ್ನಾಗಿತ್ತು ಅನಿಸುತ್ತೆ. ಸೊ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಸೆಪ್ಪೆ ಇದೆ ಅಂತ ಹೇಳಿದ್ರು. ಸೊ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೆ. ಸೊ ನೀವು ಕೂಡ ಮನೇಲೇ ಟ್ರೈ ಮಾಡಿ ನೋಡಿ. ಹೈದ್ರಾಬಾದಿ ಬಿರಿಯಾನಿ ಅಂದರೆ ಬಾಸುಮತಿ ಅಕ್ಕಿಲಿ ಮಾಡಿದ್ರೇ ಇದು ತುಂಬ ಚೆನ್ನಾಗಿ ಬರೋದು. ಯಾಕಂದರೆ ಬಾಸುಮತಿ ಅಕ್ಕಿ ಟೇಸ್ಟೇ ಬೇರೆ ಥರ ಇರುತ್ತೆ. ನಾರ್ಮಲ್ ಅಕ್ಕಿಗಿಂತ ಅದೊಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಇರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಮೊಸರು ಬಜ್ಜಿ ಮಾಡಿದ್ವಲ್ಲ ಇದು. ಅದೇ ಮೊಸರು ಬಜ್ಜಿಗೆ ನೀವು ಆ್ಯಸ್ ಯೂಶ್ವಲಿ ಈರುಳ್ಳಿ, ಕೊತ್ತಂಬರಿ, ಮೊಸರು, ಟೊಮೆಟೊ ಎಲ್ಲವನ್ನೂ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಈ ಬಾಸುಮತಿ ಅಕ್ಕಿಲಿ ಮಟನ್ ಬಿರಿಯಾನಿ ಟ್ರೈ ಮಾಡ್ಬೋದಾ ಅಂಥೇಳಿ ನಾನು ಇನ್ಯಾವಾಗಾದರೂ ನೋಡ್ತೀನಿ, ಟ್ರೈ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಸೊ ಅದು ಕೂಡ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಚಿಕನ್ ಪೀಸ್ ಎಲ್ಲ ಸೇಮ್ ನಾವು ಹೋಟ್ಲಲ್ಲಿ ಹೆಂಗೆ ತಿಂತೀವೋ ಹಂಗೆ ಬಂದಿತ್ತು, ಅದೇ ಥರ ಯೆಲ್ಲೋಯಿಶ್ ಆಗಿ. ಧನ್ಯವಾದಗಳು.